ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಇವತ್ತು 100 ಜಿಲ್ಲೆಗಳಿಗೆ ಏನು ರೈತ ಭೀಮ್ ಇದನ್ನು ತಂದವ್ರೆ, ಅದು ಮತ್ತು ಸ್ವಾಗತಾರ್ಹ. ಮತ್ತು ನಮ್ಮ ರೈತರನ್ನೇ ಈ ಸದಸ್ಯತ್ವಕ್ಕೆ ತಗೊಂಡಿರ್ತಕ್ಕಂಥದ್ದು. ನಮಗೆ ರೈತರು ಸ್ಥಳ ಮಟ್ಟದಲ್ಲಿ ವಿಷಯ ಮುಟ್ಟಿಸಿ ನಮಗೆ ಮೇಲ್ಮಟ್ಟಕ್ಕೂ ವಿಷಯ ಮುಟ್ಟಿ ನಮ್ಮ ರೈತರಿಗೆ ಅನುಕೂಲ ಆಗೋಂಥ ಕೆಲಸಗಳನ್ನ ಮಾಡಿರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ನಮಗೆ ಸ್ವಾಗತಾರ್ಹ ಅಂತ ಅನ್ನಿಸುತ್ತೆ. ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜೊತೆಗೆ ಏನಂತಂದ್ರೆ ನಮ್ಮ ಪ್ರಗತಿಪರ ರೈತರನ್ನು ಸಹ ಈ ಸಂಘಟನೆಯಲ್ಲಿ ಅವರು ಜಾಯಿನ್ ಮಾಡ್ಕೊಂಡಿದ್ದಾರೆ. ಇದು ನೋಡಿ ನಮಗೆ ಏನಂದ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತದೆ. ಯಾಕಂತಂದ್ರೆ ರೈತರು ನೇರವಾಗಿ ಅಧಿಕಾರಿಗಳನ್ನ ಹೋಗಿ ಸಂಪರ್ಕ ಮಾಡಲು ತುಂಬ ಕಷ್ಟ ಆಯ್ತದೆ. ನಮ್ಮ ಪ್ರಗತಿಪರ ರೈತರು, ನಮ್ಮ ಸ್ಥಳೀಯ ರೈತ ಮುಖಂಡರು ಈ ಸಂಸ್ಥೆಯಲ್ಲಿ ಇರೋದ್ರಿಂದ, ಸದಸ್ಯರಾಗಿರೋದ್ರಿಂದ ನಮಗೆ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕೆ ಅನುಕೂಲ ಆಗಿದೆ. ರೈತರುಗಳಿಗೆ ಒಳ್ಳೆ ಇಳುವರಿ, ಹೆಚ್ಚಿಂದು ಪದಾರ್ಥ ಬೆಳೆಯುವಂಥದ್ದೆಲ್ಲ ತಂದವ್ರೆ ಪ್ರಧಾನಮಂತ್ರಿಯವರು. ಈಗ ಮಣ್ಣು ಮತ್ತು ನೀರು ಎಲ್ಲ ಫಲವತ್ತವಾಗಿದೆ, ಎಲ್ಲ ಚೆನ್ನಾಗಿದೆ. ಈಗ ಪ್ರಧಾನಮಂತ್ರಿಯವರು ಧಾನ್ಯ ಯೋಜನೆ ಅಂದ್ಬಿಟ್ಟು ಒಂದು ಯೋಜನೆ ತಂದಿದ್ರಲ್ಲ, ಅದು ರೈತರಿಗೆ ತುಂಬ ಅನುಕೂಲವಾದದ್ದು. ಯಾಕಂದರೆ ದವಸ ಧಾನ್ಯದ ಒಂದು ಸಂದಿಗ್ಧ ಯಾವುದೇ ಕಾರಣಕ್ಕೂ ಅದು ಕೆಡಬಾರ್ದು, ಅದನ್ನು ಯಾವ ಥರ ಮಾಡಬೇಕು, ಅದು ಯಾವ ಥರ ಬೆಳಿಬೇಕು ಅನ್ನೋ ಒಂದು ಸಂರಕ್ಷಣೆ, ಈ ಧಾನ್ಯ ಅನ್ನೋದಕ್ಕೆ ಒಂದು ಉತ್ತೇಜನ ಕೊಟ್ಟಿರೋದು ತುಂಬ ಅನುಕೂಲ ಆಗಿದೆ ರೈತರಿಗೆ.